ವೆಂಕಟೇಶ್ ಸರ್ ಅವರ ನಿರ್ಮಾಣ, ತರುಣ್ ಅವರ ನಿರ್ದೇಶನ ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿ ಕೂತಿರೋದಾರಲ್ಲ ದರ್ಶನ್ ಅವರ ಜೊತೆ ಲಾಂಚ್ ಆಗ್ತಾ ಇರೋದು ಆ ತಾಯಿಗೆ ನಿಜವಾಗ್ಲೂ ಇವತ್ತು ತುಂಬಾ ಹೆಮ್ಮೆ ಪಡುವಂತ ಕ್ಷಣ. ಮ್ಯಾಮ್, ಫಸ್ಟ್ ನಿಮ್ಮಿಂದಾನೇ ಮಾತು ಶುರು ಮಾಡ್ತೀನಿ, ಅದು ಆಶೀರ್ವಾದದ ಮಾತಾಗ್ಲಿ. ಯೋರ್ ವರ್ಡ್ಸ್. ಹುಬ್ಬಳ್ಳಿ ಎಲ್ಲರಿಗೂ ನಮಸ್ಕಾರ. ಆರಾಮಿದ್ರಿ? ನಿಮ್ಮೆಲ್ಲ ನೋಡಿ ತುಂಬ ಸಂತೋಷ ಆಯಿತು. ಭಾಳ ವರ್ಷ ಆಯಿತು, ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ನಿಮ್ಮೆಲ್ಲ ನೋಡಿ. ಇವತ್ತು ಕಾಟೇರ ಟ್ರೈಲರ್ ರಿಲೀಸ್ ಆಗಿದೆ. ಫಸ್ಟು ನಾನು CM ಸಾಹೇಬ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಏನು ಹೇಳೋದು, ತುಂಬ ತುಂಬ ಖುಷಿಯಲ್ಲಿದ್ದೀನಿ. ನನಗೆ ತುಂಬ ಖುಷಿಯಾಗಿದೆ. ಆಮೇಲೆ ನಾನು ಇಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಹಕ್ಕಾಗಿ ಕೇಳ್ತಾ ಇದ್ದೀನಿ, ನನ್ನ ಮಗಳು ಕನ್ನಡ ಇಂಡಸ್ಟ್ರಿಗೆ ರಾಕ್ಲೈನ್ ಪ್ರೊಡಕ್ಷನಲ್ಲಿ, ತರುಣ್ ಸರ್ ಡೈರೆಕ್ಷನಲ್ಲಿ, ಮೇನ್ ಆಗಿ ನಮ್ಮ ಪ್ರೀತಿಯ ಡಿ ಬಾಸ್ ದರ್ಶನ್ ಅವ್ರ ಜೊತೆಯಲ್ಲಿ ಅಭಿನಯಿಸ್ತಿರೋದು. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಇರಬೇಕು. ನೀವು ನನಗೆ ಆಶೀರ್ವಾದ ಪ್ರೀತಿ ಕೊಟ್ಟು ಈ ಸ್ಥಾನದಲ್ಲಿ ನಿಲ್ಲಿಸಿದ್ದೀರಾ. ಹಾಗೆ ನೀವೆಲ್ಲರೂ ನನ್ನ ಮಗಳಿಗೆ ನನಗಿಂತ ಹೆಚ್ಚಾಗಿ ನೀವು ಬೆಳೆಸಬೇಕು. ಅದಕ್ಕೆ ನೀವು ಕಾಟೇರ ಚಿತ್ರ ಪ್ರತಿಯೊಬ್ಬರು, ಪ್ರತಿ ಹೆಣ್ಣು, ಪ್ರತಿ ಹೆಂಗಸು, ಪ್ರತಿ ಮಕ್ಕಳು ಎಲ್ಲರೂ ಪಿಕ್ಚರ್ ನೋಡಬೇಕು, ಗೆಲ್ಲಿಸ್ಬೇಕು, ನಮ್ಮ ಕನ್ನಡನ ಗೆಲ್ಲಿಸ್ಬೇಕು. ಈ ಪಿಕ್ಚರ್ ದೊಡ್ಡ ಸಕ್ಸಸ್ ಮಾಡಬೇಕು. ಈ ಪಿಕ್ಚರ್ ದೊಡ್ಡ ಸಕ್ಸಸ್ ಆಗುತ್ತೆ, ಯಾಕಂದರೆ ಈ ಪಿಕ್ಚರಲ್ಲಿ ಅಂಥ ಒಂದು ಕಥೆ ಇದೆ, ಅಂಥ ಒಂದು ಸೀನ್ಗಳಿದೆ. ಇನ್ನೊಂದು ಹೇಳ್ತೀನಿ, ನಾನು ಫಸ್ಟ್ ಟೈಮ್ ದರ್ಶನ್ ಸರ್ ಅವ್ರನ್ನ ಒಂದು ಟೋಟಲಿ ಡಿಫ್ರೆಂಟ್ ರೋಲಲ್ಲಿ ನೋಡಿದ್ದೀನಿ, ಡಿಫ್ರೆಂಟ್ ಕ್ಯಾರೆಕ್ಟರ್ ನೋಡಿದ್ದೀನಿ, ಡಿಫ್ರೆಂಟ್ ಗೆಟಪಲ್ಲಿ ನೋಡಿದ್ದೀನಿ. ಕೆಲವು ಸೀನಲ್ಲಿ ನನ್ನ ಕಣ್ಣಲ್ಲಿ ನನಗೆ ಗೊತ್ತಿಲ್ಲದೆ ನೀರು ಬಂದಿದೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಓ ಮೈ ಗಾಡ್, ಹ್ಯಾಟ್ಸ್ ಆಫ್ ದರ್ಶನ್ ಜಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಸೀನಲ್ಲಿ. ಆಮೇಲೆ ಒಂದು ಕೆಲವು ಮಾಸ್ ಸೀನ್ಗಳಿದೆ, ಅಷ್ಟೇ ಈ ಪಿಕ್ಚರಲ್ಲಿ. ಆಮೇಲೆ ಇನ್ನೊಂದು ಬಿಗಿನಿಂಗ್ ಇಂಟ್ರಡಕ್ಷನಲ್ಲಿ ನೀವೆಲ್ಲರೂ ಸೀಟಿ ಹೊಡಿತಿರೋ, ಇಲ್ಲ ಕ್ಲ್ಯಾಪ್ ಹೊಡಿತಿರೋ, ಇಲ್ಲ ಚೇರ್ ಮೇಲೆ ಎದ್ದು ಕುಣಿತಿರೋ, ಎಲ್ಲರೂ ಶಾಕಾಗಿ ಸೈಲೆಂಟ್ ಆಗಿ ನೋಡ್ತಿರೋ. ಹ್ಯಾಟ್ಸ್ ಆಫ್ ಫಾರ್ ತರುಣ್ ಸರ್. ನಿಜವಾಗ್ಲೂ ಪ್ರತಿಯೊಂದು ಸೀನು, ಪ್ರತಿಯೊಂದು ಸನ್ನಿವೇಶನೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಕೆಲಸ ಮಾಡ್ತಾಯಿದ್ರು, ನಾನು ಕೂತ್ಕೊಂಡು ಫುಲ್ ಎಲ್ಲರೂ ಕೆಲಸ ನೋಡ್ತಾ ಇದ್ದೆ ಶೂಟಿಂಗ್ ಸ್ಪಾಟಲ್ಲಿ. ಆಮೇಲೆ ಚೆನ್ನಾಗಿ ಊಟ ಮಾಡ್ತಾಯಿದ್ದೆ. ದರ್ಶನ್ ಸರ್ ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, ಪ್ರತಿ ದಿವಸನೂ ಒಂದು ಹಬ್ಬನೇ, ಊಟದ ಹಬ್ಬ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನಿಜವಾಗ್ಲೂ ನನ್ನ ಮಗಳು ಇಂಥ ಒಂದು ಕಾಂಬಿನೇಷನಲ್ಲಿ ಬಂದಿದ್ದಕ್ಕೆ ನಂಗೆ ತುಂಬ ಗೌರವ ಅನಿಸ್ತಾ ಇದೆ. ಐ ಆಮ್ ರಿಯಲಿ ಪ್ರೌಡ್. ಹಾಗೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ರಾಕ್ಲೈನ್ ಸರ್, ಅಯ್ಯೋ ಥ್ಯಾಂಕ್ ಯು ಸೋ ಮಚ್. ನಾನು ಒಂದು ಫೋನ್ ಮಾಡಿದೆ ಅವ್ರಿಗೆ, ಅವ್ರನ್ನ ಇಲ್ಲಿ ಬಂದು ನಿಲ್ಲಿಸಿದ್ದಾರೆ. ಥ್ಯಾಂಕ್ ಯು. ಹಾಗೆ ತರುಣ್ ಸರು ನಿಜವಾಗ್ಲೂ ದೆರ್ಸ್ ನೋ ವರ್ಡ್ಸ್. ನೀವು ಪಿಕ್ಚರ್ ನೋಡಲೇಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವರು ಡೈರೆಕ್ಷನಲ್ಲಿ ಅವ್ಳು ಬರ್ತಿರೋದು ರಿಯಲಿ ಹ್ಯಾಟ್ಸ್ ಆಫ್.